ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಸ್ಪೆಷಲಾಗಿ ಈ ಒಂದು ವಿಡಿಯೋ ನಿಮಗಾಗಿಯೇ ಸರ್. ಬಹಳ ಡಿಫಿಕಲ್ಟ್ ಅಂದುಕೊಂಡಿರುವ ಪಾಠದಿಂದ 4 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಈಗಾಗಲೇ ನಾವು 2 ಮಾರ್ಕ್ಸ್ ಕ್ವಶನ್ಸ್ ವಿತ್ ಫ್ರೀ PDF ಕಾಪಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೇನೆ. ಅದರಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಮಾಡುವ ಸಮಯದಲ್ಲಿ ಯಾವುದು ಎಕ್ಸಾಮಿಗೆ ಬರ್ಬೋದು, ಯಾವುದು ಬರಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಬನ್ನಿ ಸರ್, ಇದರಲ್ಲಿಯೂ ಕೂಡ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ಬೋದು ನಿಮ್ಮ ಮಿಡ್-ಟರ್ಮ್ ಎಕ್ಸಾಮಿಗೆ, ಹಾಗೂ ಯಾವೆಲ್ಲ ಪ್ರಶ್ನೆಗಳನ್ನು ಸ್ವಲ್ಪ ಏನಂತೀರಾ ಇಂಪಾರ್ಟೆನ್ಸ್ ಕಡಿಮೆ ಕೊಡಬೇಕು, ಇಂಪಾರ್ಟೆನ್ಸ್ ಜಾಸ್ತಿ ಎದಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. 5th ಚಾಪ್ಟರ್ ಸನ್ನಿ ಮಾರ್ನಿಂಗ್ ಅಂತ ಇದೆ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್ ಫ್ರಮ್ ಕ್ವಶನ್ ಬ್ಯಾಂಕ್ ಅಂತ ಇದೆ. 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವೈ ಡು ಡಾನ್ ಗಾನ್ಜೋಲೋ ಆ್ಯಂಡ್ ಡೋನಾಲಾರಾ ಅನಾಯ್ ಈಚ್ ಅದರ್ ಇನ್ ಸನ್ನಿ ಮಾರ್ನಿಂಗ್? ಯಾಕೆ ಇಬ್ಬರು ಕೂಡ ಬೇಜಾರಾಗಿರ್ತಾರೆ ಒಬ್ಬರು ನೋಡಿದರೆ ಅಂತ. ಭಾಳ ಈಸಿಯಾಗಿ ಇರುವಂಥದ್ದು. ಇದನ್ನು ಹೇಗೆ ಕಲಿಬೇಕು ಅಂತ ಹೇಳಿದರೆ ಪಾಯಿಂಟ್ ವೈಸ್ ಬರ್ಕೊಂಡ್ರೆ ಬಹಳ ಈಸಿ ಆಗುತ್ತೆ. ಮೊದಲನೇದಾಗಿ ಏನು ಬರ್ಕೋಬೇಕು ಅಂತ ಹೇಳಿದರೆ, ನೀವು ಇಬ್ಬರು ನೀವು ಪರಸ್ಪರ ನೋಡಿಕೊಂಡ್ರೆ ಅವರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ನೋಡಿ, ಡಾನ್ ಗಾನ್ಜೋಲೋ ಆ್ಯಂಡ್ ಡೋನಾಲಾರಾ ಇರಿಟೇಟ್ ಈಚ್ ಅದರ್ ಇನಿಷಿಯಲಿ ಡ್ಯೂ ಟು ದೇರ್ ಸ್ಟಬ್ ಬಾರ್ನ್ ಪರ್ಸ್ನಾಲಿಟೀಸ್. ನೀವು ಇಷ್ಟು ಸ್ಟ್ಯಾಂಡರ್ಡಾಗಿ ಬರೆಯೋಕ್ಕೆ ಬರಲ್ಲ ಅಂತ ಹೇಳಿದರೆ ನೀವು ಬರೀರಿ ಡಾನ್ ಗಾನ್ಜೋಲೋ ಆ್ಯಂಡ್ ಡೋನಾಲಾರಾ ಗೆಟ್ ಇರಿಟೇಷನ್ ಅಬೌಟ್ ದೆಮ್ಸೆಲ್ಫ್ ವೆನ್ ಎವರ್ ದೇ ಸಿ ದೇರ್ ಫೇಸಸ್ ಬಿಕಾಸ್ ರೀಸನ್ ದೇ ರೀಚ್ಡ್ 70 years old. ಇವಳಿಗೆ ಅವನನ್ನು ನೋಡಿದರೆ ಅಯ್ಯೋ ಹೆಂಗಾಗಿದ್ದವನೇ ಅಂತ ಅನ್ನಿಸ್ತಾ ಇತ್ತು. ಅಜ್ಜನಿಗೆ ಅಜ್ಜಿ ನೋಡಿದರೆ ಹೆಂಗಾಗಿದ್ದಾಳಲ್ಲ ಅಜ್ಜಿ, ಇಲ್ಲೇನು ಮಾಡ್ತಾಯಿದ್ದಾಳೆ ಕೂತ್ಕೊಂಡು ಪಾರ್ಕಲ್ಲಿ ಲೈನ್ ಹೊಡಿತಾ ಇದ್ದಾಳ ಅಂತ. ಐ ಆಮ್ ನಾಟ್ ಯೂಸಿಂಗ್ ಎನಿ ಎಕ್ಸ್ಟ್ರಾರ್ಡಿನರಿ ವರ್ಡ್ಸ್, ಪಾಠದಲ್ಲಿ ಇರುವಂಥದ್ದೇ. ಅದಕ್ಕೆ ಅವನು ಹೇಳ್ತಾನೆ, ಅಜ್ಜಿ ಪಾರ್ಕಲ್ಲಿ ಕುಂತು ಏನು ಮಾಡ್ತೀಯ ನೀನು ಅಜ್ಜಿ, ಮನೆಯಲ್ಲಿ ಕೂತ್ಕೊಂಡು ಈ ವಯಸ್ಸಲ್ಲಿ ನೀನು ಜಪ ಮಾಡಬೇಕು ಮಣಿಗಳ ಜೊತೆಯಲ್ಲಿ ಅಂತ ಹೇಳ್ತಾನೆ. ಮಣಿಗಳು ಆಯಿತಾ. ಇದು ನಿಮ್ಮ ಮೊದಲನೆಯ ಪಾಯಿಂಟ್ ಆಗಿರಬೇಕು. ಸೆಕೆಂಡ್ ಪಾಯಿಂಟಲ್ಲಿ ಏನು ಬರೀತೀರಾ ಅಂದರೆ, ಡಾನ್ ಗಾನ್ಜೋಲೋ ಡಿಮ್ಯಾಂಡೆಡ್ ಫಾರ್ ಹಿಸ್ ಓನ್ ಬೆಂಚ್. ಡಿಮ್ಯಾಂಡ್ಸ್ ಅಂತ ಬರೀರಿ. ಡಾನ್ ಗಾನ್ಜೋಲೋ ಡಿಮ್ಯಾಂಡ್ಸ್ ಫಾರ್ ಹಿಸ್ ಓನ್ ಬೆಂಚ್ ಅಂತ ಹೇಳಿದರೆ, ನನಗೆ ನನ್ನ ಬೆಂಚೇ ಬೇಕು ಅಂತ ಡಿಮ್ಯಾಂಡ್ ಪದೇ ಮಾಡ್ತಾ ಇರ್ತಾನೆ. ಇದು ಎರಡನೆಯ ಪಾಯಿಂಟ್ ಆಗಿರಬೇಕು ಆಯಿತಾ. ಮೂರನೆಯದು, ಡಾನ್ ಗಾನ್ಜೋಲೋ ಆ್ಯರೋಗೆಂಟ್ ಆ್ಯಟಿಟ್ಯೂಡ್ ಅನಾಯ್ಸ್ ಡೋನಾಲಾರಾ. ಪದೇ ಯಾವಾಗ ಅವನು ನನ್ನ ಬೆಂಚ್ ಹೋಯ್ತಾ, ನನ್ನ ಬೆಂಚು ಯಾರು ಅಕ್ಯುಪೈ ಮಾಡ್ಕೊಂಡಿದ್ದಾರೆ, ವೆದರ್ ಮೈ ಬೆಂಚ್ ವಾಸ್ ಅಕ್ಯುಪೈಡ್ ಬೈ 3 priests, ವೆದರ್ ದೇ ಹ್ಯಾಡ್ ಗಾನ್, ಇದನ್ನು ಪದೇ ಕೇಳ್ತಾ ಇರ್ತಾನೆ. ಹಾಗಾಗಿ ಇದು ಮೂರನೆಯ ಪಾಯಿಂಟ್ ಆಗಿರಬೇಕು ನಿಮ್ಮ ಉತ್ತರದ್ದು. ನಂತರದಲ್ಲಿ ಮತ್ತೇನು ಬರೀತೀರಾ ನೋಡಿ, sarcastic remarks using humor and expression their frustrations. Their verbal jaws create a scene of tension but also shows that employ the back and forth banter. Despite the initial annoyance, their playful argument slowly reveals a shared past and mutual respect. ಆಯಿತಾ. What makes Donalora feel in the beginning that Don Gonzalo is an ill-natured man? 100%, 99 ತಗೊಳ್ಳಿ ಸರ್. 100 ಅಂತ ಹೇಳಿದರೆ ಸರಿಯಾಗಲ್ಲ, ಯಾಕೆಂದರೆ ಕೆಲವೊಂದು ಡಿಸ್ಟಿಕಲ್ಲಿ ಕೆಲವೊಬ್ಬರು ಮೈಂಡ್ಸೆಟ್ಟೇ ಸರಿ ಇರಲ್ಲ. ಯಾವುದು ಇಂಪಾರ್ಟೆಂಟ್ ಇರಲ್ವೋ ಅದೇ ಕೊಟ್ಟು ಎಕ್ಸಾಮನ್ನು ಮಾಡಿ ಆಮೇಲೆ ಆ್ಯನ್ಯುವಲ್ ಎಕ್ಸಾಮಿಗೆ ಬೇರೆ ಕ್ವಶನ್ ಕೊಡ್ತಾರೆ. ಯಾಕೆ ಹಿಂಗೆ ಮಕ್ಕಳಿಗೆ ನೀವು ಏನಂತೀರ ಸರ್, ಅದು ಮಿಸ್ಗೈಡ್ ಮಾಡ್ತೀರಾ ಅಂತ. ಹೌದಲ್ವಾ? ವಾಟ್ ಮೇಕ್ಸ್ ಡೋನಾಲಾರಾ ಫೀಲ್, ಅಜ್ಜಿಗೆ ಇನಿಷಿಯಲ್ ಅಂದರೆ ಫಸ್ಟಿಗೆ ಅಂತ. ಮೊದಲಿಗೆ ಯಾಕೆ ಅಜ್ಜಿಗೆ ಡಾನ್ ಗಾನ್ಜೋಲೋ ಒಬ್ಬ ಇಲ್-ನೇಚರ್ಡ್ ಮ್ಯಾನ್ ಅಂತ ಕಾಣ್ತಾ ಇದ್ದ, ಸಂಪ್ರದಾಯ ಇಲ್ಲದಂಥ ವ್ಯಕ್ತಿ ಅಂತ ಯಾಕೆ ಅವಳು ಭಾವಿಸಿದಳು ಅನ್ನೋದು ಪ್ರಶ್ನೆಯಾಗಿದೆ. ಯಾಕೆ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಏನು ಅಂದರೆ, ಫಸ್ಟ್ ಪಾಯಿಂಟ್ ಏನು ಕಲಿಬೇಕು ತಗೊಳ್ಳು, ಬಿಕಾಸ್ ಆಫ್ ಡಾನ್ ಗಾನ್ಜೋಲೋಸ್ ರೂಡ್ ಬಿಹೇವಿಯರ್ ಒಂದಾಯಿತು. ಸೆಕೆಂಡ್ ಏನು ಬರೀತೀರಾ ಆಯಿತಾ, ಏನು ಬರೀತೀರಾ, ಹೀ ಡಿಮ್ಯಾಂಡ್ಸ್ ಫಾರ್ ಹಿಸ್ ಓನ್ ಬೆಂಚ್. ಮೂರನೇ ಪಾಯಿಂಟ್ ಏನು ಬರೀತೀರಾ, ಹೀ ಸ್ಕೋರ್ಸ್ ಅಂತ ಇದೆ ಇಲ್ಲಿ, ಸಾರಿ ಆಯಿತಾ, ಹೀ ಸ್ಕೇರ್ಡ್ ಅವೇ ದಿ ಬರ್ಡ್ಸ್. 3 ಪಾಯಿಂಟ್ ಆಯಿತು. 4ನೆಯದು, ಎ ಇಂಪೇಷಂಟ್ ಆ್ಯಟಿಟ್ಯೂಡ್
ತನ್ನ ಸೇವಕನ ಜೊತೆ ಅಂದರೆ ಸರ್ವೆಂಟಿನ ಜೊತೆ ಅಂದರೆ ಕೊನಿತೋ ಜೊತೆ ಏನು ಮಾಡ್ತಾಯಿದ್ದ ಅಂದರೆ ಪದೇ ಪದೇ ನನ್ನ ಬೆಂಚು ನೋಡಪ್ಪ ಕೂತ್ಕೊಳ್ಳೋಕ್ಕೆ ಎಲ್ಲಿ ಜಾಗ ಇದೆ, ನನ್ನ ಬೆಂಚು ಎದ್ದೋದ್ರೋ ಇಲ್ಲೋ, ವೆದರ್ ದೆ ಪುಟ್ ಗಮ್ ಟು ದರ್ ಹೌದಲ್ವ ಅಂತ ಸೀಟ್ಸ್ ಅಂತ ಕೇಳ್ತಾ ಇದ್ದ. ಪ್ರೀತಿಯ ವಿದ್ಯಾರ್ಥಿಗಳೇ, ಬೇಜಾರಾಗಬಾರ್ದು, ಆರಾಮಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲೇ ಹೇಳ್ತಾ ಇದ್ದೇನೆ ಆಯಿತಾ. ಇನ್ನೊಂದು ವಿಡಿಯೋ ಬೋರ್ಡ್ ಮೇಲೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುವ ರೀತಿಯಲ್ಲಿಯೇ ಮಾಡ್ತಾ ಹೋಗ್ತೇನೆ, ಟೆನ್ಷನ್ ತಗೋಬೇಡಿ. His grumpy, impatient attitude and lack of manners make her from a negative impression. His coughing and demanding behavior only confirms her belief that he is a disagreeable person. ಹೀಗೆ ಡಾನ್ ಗಾನ್ಸಲೋ ಪಾರ್ಕ್ ಸುತ್ತ ಓಡಾಡ್ತಾ ಇರ್ತಾನೆ. ಹಿ ಸ್ಕೇರ್ಡ್ ಅವೇರ್ ದ ಬರ್ಡ್ಸ್ ವೈಲ್ ಸಿಟ್ಟಿಂಗ್ ಬಿಸೈಡ್ ಡೊನಲರಾ, ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ. ಹಿ ಡಿಡ್ ನಾಟ್ ಆಸ್ಕ್ ಹರ್ ಪರ್ಮಿಷನ್, ಜೋರಾಗಿ ಅವ್ನು ಕೇಳಬೇಕಿತ್ತು ಅಂತ ಅವಳಿಗೆ ಅನಿಸತ್ತೆ, ಆದರೆ ಅವ್ನು ಕೇಳಿರಲ್ಲ. ಇನ್ನೊಂದು ಇಲ್ಲಿ ಪಾಯಿಂಟ್ ಬಿಟ್ಟೋಗಿದೆ. ಹಿ ಲಿಫ್ಟೆಡ್ ದಿ ಡಸ್ಟ್ ಅಂದರೆ ಅರ್ಥ ಆಯ್ತಾ, ಧೂಳನ್ನು ಎಬ್ಬಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇವೆಲ್ಲ ಕಾರಣಗಳಿಂದಾಗಿ ಡೊನಲರ ಅಜ್ಜನ ಬಗ್ಗೆ ಇವನು ಯಾವನು ಸಂಪ್ರದಾಯ ಇಲ್ಲದಂಥ ವ್ಯಕ್ತಿ, ಯು ಕಾಂಟ್ ಲಿಫ್ಟ್ ಮೋರ್ ದ್ಯಾನ್ ದಿ ಕ್ಯಾರಿಯೇಜ್ ಅಂತ ಕರೀತಾಳೆ. ಎತ್ತಿನ ಗಾಡಿ ಹೌದಲ್ವಾ, ಅದಾದರೆ ಎಷ್ಟೋ ಪಾಡು ನಿನ್ನ ಕೈಲಿ, ಅದು ಕೂಡ ಆಗಲ್ಲ ಕಣಯ್ಯ ಅಂತ. ಇದು ಬಹಳ ಅಂದರೆ 99% ಬರುವಂಥ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ. ವಾಟ್ ಫಿಕ್ಸಸ್ ಸ್ಟೋರಿ ಡಿಡ್ ಡಾನ್ ಗಾನ್ಸಲೋ ಸ್ಪಿನ್ ಅಬೌಟ್ ಹಿಮ್ಸೆಲ್ಫ್. ಸ್ಪಿನ್ ಅಬೌಟ್ ಹಿಮ್ಸೆಲ್ಫ್ ಅಂದರೆ ನೆಣಿತಾನೆ ಅಂತ. ಈಗ ನಾನು ಒಂದಿನ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಿಮಗೆಲ್ಲರಿಗೂ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಬುಲ್ಡೇಜರ್ ಹೊಡಿತೀನಲ್ವ, ಅಂಥದ್ದನ್ನು ನಾವು ಸ್ಪಿನ್ನಿಂಗ್ ಅಂತ ಕರಿತೀವಿ. ವಾಟ್ ಫಿಕ್ಷಿಯಸ್ ಸ್ಟೋರಿ ಡಿಡ್ ಡಾನ್ ಗಾನ್ಸಲೋ ಸ್ಪಿನ್ ಅಬೌಟ್ ಹಿಮ್ಸೆಲ್ಫ್ ಇನ್ ದ ನೇಮ್ ಆಫ್ ಹಿಸ್ ಕಸಿನ್. ಅವನ ಕಸಿನ್ ಅಂತ ಒಬ್ಬ ಫೇಕ್ ಕ್ಯಾರೆಕ್ಟರನ್ನು, ಒಂದು ಸುಳ್ಳು ಕ್ಯಾರೆಕ್ಟರನ್ನು ಇಲ್ಲಿ ಉದ್ಭವ ಮಾಡ್ತಾನೆ ಡಾನ್ ಗಾನ್ಸಲೋ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಉದ್ದೇಶ ಇಷ್ಟೇ. ಕ್ಲಾಸಿಗೆ ಆಬ್ಸೆಂಟ್ ಆದವರು ಅಥವಾ ಫಿಸಿಕಲ್ಲಾಗಿ ಪ್ರೆಸೆಂಟಾಗಿ ನಿದ್ದೆ ಬಂದವರು ಅಥವಾ ಪಾಠನೇ ಅರ್ಥ ಆಗದೇ ಇರೋರು ಅಥವಾ ಪಾಠ ಭಾಳ ಡಿಫಿಕಲ್ಟ್ ಅಂದವರಿಗೂ ಎಲ್ಲರಿಗೂ ಕೂಡ ಅರ್ಥ ಆಗಲಿ ಅಂತ ಉದ್ದೇಶದಿಂದನೇ ಫಸ್ಟ್ ಕ್ವಶನ್ ಅರ್ಥ ಮಾಡಿಸ್ತೇನೆ. ಕ್ವಶನ್ ಅರ್ಥ ಆದರೆ ಆನ್ಸರು ಈಸಿಯಾಗಿ ತಗೊಳ್ಳೋ ಖುಷಿಯಾಗಿ ಬರೀತೀರಾ, ಅಷ್ಟಂತೂ ನನಗೆ ಹೋಪ್ ಇದೆ. ಡಾನ್ ಗಾನ್ಸಲೋ ವಾಟ್ ಫಿಕ್ಷಿಯಸ್ ಸ್ಟೋರಿ ಡಿಡ್ ಡಾನ್ ಗಾನ್ಸಲೋ ನರೇಟೆಡ್ ಟು ಡೊನಲರಾ ಅಂದರು ಒಂದೇ. ವಾಟ್ ಫಿಕ್ಸಸ್ ಸ್ಟೋರಿ ಡಿಡ್ ಡಾನ್ ಗಾನ್ಸಲೋ ಸ್ಪಿನ್ ಅಬೌಟ್ ಹಿಮ್ಸೆಲ್ಫ್ ಇನ್ ದ ನೇಮ್ ಆಫ್ ಕಸಿನ್. ಅವನ ಕಸಿನನ್ನು ಹೆಸರು ತಗೊಂಡು ಒಂದು ಸುಳ್ಳು ಕಥೆಯನ್ನು ನೆಣಿತಾನೆ. ಆ ಕಥೆಯನ್ನು ತಾವುಗಳು ಬರೆಯಿರಿ ಅಂತ ಇಲ್ಲಿ ಕೇಳಲಾಗಿದೆ. 99% ಈ ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮು, ಪ್ರಿಪೇಟ್ರಿ ಆ್ಯನ್ಯುವಲ್ ಎಕ್ಸಾಮ್, ಮಿಡ್ಟರ್ಮ್ ಎಕ್ಸಾಮ್ನಲ್ಲಿ ಬರುವ ಸಾಧ್ಯತೆ ಇದೆ. ಡಾನ್ ಗಾನ್ಸಲೋ ಟು ಅವಾಯ್ಡ್ ರಿವೀಲಿಂಗ್ ಹಿಸ್ ಟ್ರೂ ಐಡೆಂಟಿಟಿ, ತನ್ನ ನಿಜವಾದ ಮುಖವಾಡವನ್ನು ತೋರಿಸಿಕೊಳ್ಳಲಾಗದೆ ಹೇಳಿಕೊಳ್ಳಲಾಗದೆ ಏನು ಮಾಡ್ತಾನೆ ಅಂದರೆ ಇನ್ವೈಟ್ಸ್ ಎ ಸ್ಟೋರಿ ಅಬೌಟ್ ಹಿಸ್ ಕಸಿನ್ ಹೂ ವಾಸ್ ಇನ್ ಲವ್ ವಿತ್ ಎ ಬ್ಯೂಟಿಫುಲ್ ವುಮೆನ್ ಫ್ರಮ್ ವೆಲೆನ್ಸಿಯಾ. ಏನಂತ ಹೇಳ್ತಾನೆ ಅಂದರೆ ಮೈ ಕಸಿನ್, ನನ್ನ ಕಸಿನ್ನು, ಹೂ ಫಾಲ್ಸ್ ಇನ್ ಲವ್ ವಿತ್ ಎ ಬ್ಯೂಟಿಫುಲ್ ವುಮೆನ್, ಎಲ್ಲಿ ಇನ್ ವೆಲೆನ್ಸಿಯಾ ಅಂತ ಹೇಳ್ತಾನೆ. ಇನ್ ದಿಸ್ ಫ್ಯಾಬ್ರಿಕೇಟೆಡ್ ಟೇಲ್ ಹಿಸ್ ಕಸಿನ್ ಪ್ಯಾಷನೇಟೆಡ್ ಲವ್ ದಿ ವುಮೆನ್ ಬಟ್ ಹ್ಯಾಡ್ ಎ ಫ್ಲೀ ಡ್ಯೂ ಟು ಫ್ಯಾಮಿಲಿ ಕಾನ್ಫ್ಲಿಕ್ಟ್. ಅವನ ಸುಳ್ಳು ಕಥೆನಲ್ಲಿ ಏನು ಹೇಳ್ತಾನೆ ಅಂದರೆ ಬಿಕಾಸ್ ಆಫ್ ಫಿಯರ್ಫುಲ್ ಕಾನ್ಸಿಕ್ವೆನ್ಸಸ್, ಬಿಕಾಸ್ ಆಫ್ ಫ್ಯಾಮಿಲಿ ಪ್ರಾಬ್ಲಮ್ಸ್, ಮೈ ಕಸಿನ್ ಹಿ ಫ್ಲ್ಯೂ ಅವೇ. ಫ್ಲ್ಯೂ ಅಂದರೆ ಅಲ್ಲಿಂದ ಪಲಾಯನ ಆಗ್ತಾನೆ ಅಂತ, ಅಲ್ಲಿಂದ ಓಡಿ ಹೋಗ್ತಾನೆ ಅಂತ ಆಯಿತಾ. ಪಾಸ್ಟ್ ಟೆನ್ಸ್ ಆಫ್ ಫ್ಲೋಗೆ ಅದು ಫ್ಲ್ಯೂ ಅಂತ. ಫ್ಲ್ಯೂ ಅಂದರೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ ಅಂತ. ಯಾರು? ಅವನ ಕಸಿನ್ನು. ಹಿ ಫ್ಲ್ಯೂ ಅವೇ ಫ್ರಮ್ ದಟ್ ಪ್ಲೇಸ್. ಡಾನ್ ಗಾನ್ಸಲೋ ಪೋರ್ಟ್ರೇಟ್ಸ್ ಅಂದರೆ ಒಂದು ಚಿತ್ರೀಕರಣವನ್ನು ಕೊಡ್ತಾನೆ. ಏನಂತ ಅಂದರೆ ಹಿಸ್ ಕಸಿನ್ ವಾಸ್ ಎ ರೊಮ್ಯಾಂಟಿಕ್ ಲವರ್ ಅಂತ. ನನ್ನ ಕಸಿನ್ನು ಒಳ್ಳೆಯ ಹೀರೋ ಕಣಮ್ಮ, ಅಂತಿಂತವನಲ್ಲ ಅವನು ಅಂತ ಹೇಳ್ತಾನೆ. ಟ್ರೈಯಿಂಗ್ ಟು ಇಂಪ್ರೆಸ್ ಡೊನಲರಾ ವಿತೌಟ್ ಅಡ್ಮಿಟಿಂಗ್ ದಟ್ ಹಿ ಹಿಮ್ಸೆಲ್ಫ್ ಈಸ್ ಎ ಡಾನ್ ಗಾನ್ಸಲೋ, ಹಿ ಹಿಮ್ಸೆಲ್ಫ್ ಈಸ್ ಎ ಕಸಿನ್. ನೋಡಿ, ಅವಳಿಗೆ ಒಂದು ಕ್ಲೂ ಕೂಡ ಕೊಡಲ್ಲ, ಆದರೂ ಕೂಡ ಇಂಪ್ರೆಸ್ ಮಾಡ್ತಾನೆ. ಏನು ಅಂದರೆ ಅವನು ಭಾಳ ಒಳ್ಳೆಯ ವ್ಯಕ್ತಿ. ತನ್ನ ಬಗ್ಗೆನೇ ತಾನು ಹೇಳಿಕೊಳ್ಳಲು ಒಂದು ಫೇಕ್ ಕ್ಯಾರೆಕ್ಟರನ್ನ ಯೂಸ್ ಮಾಡ್ತಾನೆ, ಕಸಿನ್ ಅಂತ ಹೇಳ್ತಾನೆ. ಏನಂತ? ನನ್ನ ಕಸಿನ್ ಭಾಳ ಒಳ್ಳೆಯವನು ಅಂತ. ಅಂದರೆ ಹಿ ವಾಂಟ್ಸ್ ಟು ಸಿ ಹರ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಅವಳು ಯಾವ ರೀತಿಯಾಗಿ ಅದಕ್ಕೆ ರಿಯಾಕ್ಷನ್ ಕೊಡ್ತಾಳೆ ಅಂತ ನೋಡಬೇಕಿತ್ತು. ದ ಫಿಕ್ಷನ್ ಅಲೋಸ್ ಬೋತ್ ಡಾನ್ ಗಾನ್ಸಲೋ ಆ್ಯಂಡ್ ಡೊನಲರಾ ಟು
ವಿಸಿಟ್ ದೇರ್ ಪಾಸ್ಟ್ ವೈಲ್ ಮೇಂಟೈನಿಂಗ್ ಎ ಲೇಯರ್ ಆಫ್ ಮಿಸ್ಟ್ರಿ. ಈ ರೀತಿಯಾಗಿ ಡಾನ್ ಗನ್ಸೋಲೋ ಏನು ಮಾಡ್ತಾನೆ ಅಂದರೆ ತನ್ನ ಸುಳ್ಳು ಕಥೆಯನ್ನು ನೆನೀತಾ ಹೋಗ್ತಾನೆ. ಇದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿದೆ, ಭಾಳ ಇಂಪಾರ್ಟೆಂಟು, ಯಾವ ಪೇಜಲ್ಲಿ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ತಾವುಗಳು ಯೂಸ್ ಮಾಡಬೇಕು, ಆಯಿತಾ. ಆವಾಗ ತಾವುಗಳು ಪರ್ಫೆಕ್ಟ್ ಆಗ್ತೀರಾ ಅನ್ನೋದನ್ನು ನಾನು ನಿಮಗೆ ಹೇಳಲು ಬಯಸ್ತೇನೆ. ಯಾಕಂದರೆ ರೀಸನ್ ಇಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ, ವಿತೌಟ್ ಟೆಕ್ಸ್ಟ್ ಬುಕ್ ಯು ವೋಂಟ್ ಗೆಟ್ ಔಟ್ ಆಫ್ 80 ಮಾರ್ಕ್ಸ್. ಟೆಕ್ಸ್ಟ್ ಬುಕ್ ಇರಬೇಕು. 80 ಔಟ್ ಆಫ್ 80 ಎಕ್ಸಾಮಲ್ಲಿ ತೆಗಿತೀರಾ. ಟೆಕ್ಸ್ಟ್ ಬುಕ್ಕನ್ನು ಓದಿ ಫಸ್ಟು, ನಂತರದಲ್ಲಿ ನಿಮ್ಮ ಗೈಡ್ಗಳು, ನಂತರದಲ್ಲಿ ನಮ್ಮ ಮೆಟೀರಿಯಲ್ಗಳು, ಆಯಿತಾ. ನಾನು ಹಂತವಾಗಿ ಇಂಪಾರ್ಟೆನ್ಸ್ ಯಾವ್ರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೇನೆ. ಫಸ್ಟು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು, ಸೆಕೆಂಡು ನಿಮ್ಮ ಗೈಡ್ಗಳು, ಥರ್ಡು ನಮ್ಮ ಮೆಟೀರಿಯಲ್ಗಳು, ಆಯಿತಾ. ಇದಕ್ಕಿಂತ ಎಲ್ಲ ಮಿಗಿಲಾಗಿ ಕೆಲವೊಂದು ವಿಡಿಯೋಗಳು ನಾನು ನಿಮ್ಮ ಮಿಡ್ಟರ್ಮ್ ಎಕ್ಸಾಮಿಗೆ ಅಂತ ಮಾಡಿದ್ದೀನಿ, ಅದು ಟಾಪ್ ಸರ್ ಎಲ್ಲರಿಗಿಂತ, ಆಯಿತಾ. ನಂತರದಲ್ಲಿ 4th ಕ್ವಶನನ್ನು ನೋಡ್ತಾ ಹೋಗೋಣ. ಹೌ ಡಸ್ ಡೋನಾಲಾರಾ ಡಿಸ್ಕ್ರೈಬ್ ಹರ್ ಬೆಸ್ಟ್ ಫ್ರೆಂಡ್ಸ್, ಆಯಿತಾ, ಡೆತ್ ಟು ಡಾನ್ ಗಾನ್ಸಲೋ. ಕ್ಷಮಿಸಬೇಕು, ಅಸಿಸ್ಟೆಂಟ್ ಅವರು ಸ್ವಲ್ಪ ತಂದು ಇದ್ರ ಮೇಲೆ ಪೇಸ್ಟ್ ಮಾಡಿದ್ದಾರೆ. ಇಲ್ಲಿ ಜಾಗ ಇತ್ತು, ಗೊತ್ತಾಗಲ್ಲ, ಇರಲಿ, ಆಯಿತಾ. ಚಿಕ್ಕವರು ಕಲಿತಾ ಇದ್ದಾರೆ, ಲರ್ನಿಂಗ್ ಪ್ರೊಸೆಸ್ಸಲ್ಲಿ ತಪ್ಪಾಗೋದು ಸಹಜ. ನಾನು ಓದಿ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಹೌ ಡಸ್ ಡೋನಾಲಾರಾ ಡಿಸ್ಕ್ರೈಬ್ ಹರ್ ಬೆಸ್ಟ್ ಫ್ರೆಂಡ್ಸ್ ಡೆತ್. ಅಜ್ಜಿ ಕೂಡ ಸುಮ್ಮನಿರಲ್ಲ. ಅಜ್ಜನ ಸುಳ್ಳು ಕತೆ ಕೇಳ್ಬಿಟ್ಟು, ಅಯ್ಯೋ ನನ್ನ ಮಗನೇ ನೀನೇ ಸುಳ್ಳು ಕತೆ ಹೇಳ್ತೀಯ, ನಾನು ಹೇಳ್ತೀನಿ ತಾಳು ಅಂದ್ಬಿಟ್ಟು ದಿ ಡೋನಾಲಾರಾ ಶಿ ಇಂಟ್ರೊಡ್ಯೂಸ್ಡ್ ಅ ಫೇಕ್ ಕ್ಯಾರೆಕ್ಟರ್. ಆ ಫೇಕ್ ಕ್ಯಾರೆಕ್ಟ್ರೇ ಅವಳ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ ಸುಳ್ಳು ಕಥೆಯಲ್ಲಿ. ಏನಂತ ಹೇಳ್ತಾಳೆ ನೋಡೋಣ ಬನ್ನಿ. ಹರ್ ಬೆಸ್ಟ್ ಫ್ರೆಂಡ್ ಹೂ ಡೈಡ್ ಆಫ್ ಗ್ರೀಫ್ ಆಫ್ಟರ್ ಬೀಯಿಂಗ್ separated from her lover. Wow. In this tale, the young woman, heartbroken after her love fled, threw herself into the sea and was never seen again. This fictional narrative allows Laura to speak about her past without revealing that she is, in fact, the woman who loved Don Gonzalo. The story mirrors Don Gonzalo's own fictional tale, as both are reluctant to admit their true identities. ಇದು ಬಹಳ ಸ್ಟ್ಯಾಂಡರ್ಡ್ ಆಯಿತು ಅಂತ ಅನಿಸುತ್ತೆ ನಿಮಗೆ, ಹಾಗೂ ಇದರಲ್ಲಿ ಬಹಳ ಕೀ ಪಾಯಿಂಟ್ಸ್ಗಳು ಬಿಟ್ಟು ಹೋಗಿದ್ದಾವೆ. ಹಾಗಾಗಿ ತಾವುಗಳು ಬಹಳ ಈಸಿಯಾಗಿ ನಾನೀಗ ಹೇಳ್ತೇನೆ ಅಲ್ವಾ, ಆ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಂಡ್ರೆ ಸಾಕು. ನಾನೇನು ಎಕ್ಸ್ಟ್ರಾಡಿನರಿ ಹೇಳ್ತಾ ಇಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂಥದ್ದನ್ನು ಈಸಿಯಾಗಿ ಮಾಡಿ ಹೇಳ್ತಾ ಇದ್ದೇನೆ. ಹಾಗಿದ್ದರೆ ಡೋನಾಲಾರಾ ಕೂಡ ಒಂದು ಸುಳ್ಳು ಕಥೆಯನ್ನು ಹೇಳ್ತಾಳೆ. ಆ ಕಥೆಯಲ್ಲಿ ಏನು ಹೇಳ್ತಾಳೆ ಅಂದರೆ, ಹರ್ ಕಸಿನ್ ಡೋನಾಲಾರಾ ಹೇಳ್ತಾಳೆ, ಹರ್ ಬೆಸ್ಟ್ ಫ್ರೆಂಡ್ ಒನ್ ಈವ್ನಿಂಗ್ ಶಿ ರ್ಯಾನ್ ಅವೇ ಟುವರ್ಡ್ಸ್ ದ ಬೀಚ್ ಕ್ವಿಕನಿಂಗ್ ಹರ್ ಸ್ಟೆಪ್ಸ್ ಅಂತ ಹೇಳ್ತಾಳೆ. ಕ್ವಿಕನಿಂಗ್ ಹರ್ ಸ್ಟೆಪ್ಸ್ ಅಂದರೆ ಓಡಿಕೊಂಡು ಹೋದಳು ಅಂತ. ಹಾಗಿದ್ರೆ ಫಸ್ಟ್ ಪಾಯಿಂಟ್ ಏನು ಬರೀತೀರಾ? ಒನ್ ಈವ್ನಿಂಗ್ ಹರ್ ಬೆಸ್ಟ್ ಫ್ರೆಂಡ್ ಶಿ ರ್ಯಾನ್ ಟುವರ್ಡ್ಸ್ ದಿ ಬೀಚ್. ಸೆಕೆಂಡಲ್ಲಿ ಏನು ಬರೀತೀರಾ? ಬಿಕಾಸ್ ಆಫ್ ಡಿಸಪಾಯಿಂಟ್ಮೆಂಟ್, ಬಿಕಾಸ್ ಆಫ್ ಲವ್ ಫೇಲ್ಯೂರ್, ಬಿಕಾಸ್ ಆಫ್ ಡಾನ್ ಗಾನ್ಸಲೋ, ಹೌದಲ್ವಾ, ಫ್ಲೂ ಫ್ರಮ್ ದಟ್ ವೆಲೆನ್ಸಿಯಾ, ಶಿ ವಾಸ್ ವೆರಿ ಡಿಸಪಾಯಿಂಟೆಡ್. ಮೂರನೇ ಪಾಯಿಂಟ್ ಏನು ಬರೀತೀರಾ ಹೇಳಿ? ಶಿ ಸ್ಯಾಟ್ ಆನ್ ದಿ ರಾಕ್ ನಿಯರ್ ದಿ ಸಿ, ದ ವೇವ್ಸ್ ಮರ್ಮರ್ಡ್. ಇಷ್ಟೇ ಸಾಕು. ಐದನೇ ಪಾಯಿಂಟ್ ಬರೀರಿ, ದಿ ವೇವ್ಸ್ ಮರ್ಮರ್ಡ್ ಎಟರ್ನಲ್ ಥರಾನಡಿ. ಆ ಎಲ್ಲ ಅಲೆಗಳು ಶೋಕ ಗೀತೆಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದವು, ಅಂದರೆ ಸಾವು ಹತ್ತಿರ ಇದೆ ಅಂತ. ಅರ್ಥ ಆಯ್ತಲ್ವಾ? ಹಾಗಾಗಿ ಅಜ್ಜಿಂದರು ಯಾರಾದರೂ ಸಾವಿನ ಬಗ್ಗೆ ಮಾತಾಡಿದಾಗ ಏಯ್ ತಪ್ಪಾಯ್ತನೋ ಅಂತಾರೆ. ಯಾಕಂದರೆ ಇವೆಲ್ಲ ಆಗ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ. ನಂತರದಲ್ಲಿ ಏನು ಬರೀತೀರಾ? ಬಿಕಾಸ್ ಆಫ್ ಲವ್ ಫೇಲ್ಯೂರ್, ಶಿ ವಾಸ್ ಡಿಸಪಾಯಿಂಟೆಡ್, ಶಿ ಸ್ಯಾಟ್ ಆನ್ ದ ರಾಕ್ ಆ್ಯಂಡ್ ದ ವೇವ್ಸ್ ಮರ್ಮರ್ಡ್. ಹೌದಲ್ವಾ? ಅಲ್ಲಿಗೇನಾಯಿತು? ಅವಳು ಅದೇ ನೀರಿನಲ್ಲಿ, ಅದೇ ಸಮುದ್ರದಲ್ಲಿ ಸತ್ತು ಹೋದಳು ಅಂತ. ಬೈ ರೈಟಿಂಗ್ ಹರ್ ಬಿಲವೆಡ್ಸ್ ನೇಮ್ ಆನ್ ದ ಸ್ಯಾಂಡ್, ಸಿ ಸ್ವೆಪ್ಟ್ ಅವೇ ವಿತ್ ದಟ್ ವ್ಯಾಟರ್. ಅದೇ ನೀರಿನಲ್ಲಿ ಕೊಚ್ಕೊಂಡು ಹೋದಳು ಅವಳು ಅಂತ. ಲೈಕ್ ದಟ್ ಶಿ ಪಿಕ್ಚರೈಸ್ಡ್, ಹೌದಲ್ವಾ, ಹರ್ಸ್ ಬೆಸ್ಟ್ ಫ್ರೆಂಡ್ಸ್ ಡೆತ್ ಅಂತ. ಐದನೆಯ ಪ್ರಶ್ನೆ, ಹೌ ಡು ಡೋನಾಲಾರಾ ಆ್ಯಂಡ್ ಡಾನ್ ಗಾನ್ಸಲೋ ಕ್ಲೇಮ್ ಟು ಹ್ಯಾವ್ ಪಿನ್ ಟು ಈಚ್ ಅದರ್ ಆಫ್ಟರ್ ದರ್ ಸಪ್ರೇಷನ್ ಇನ್ ಎ ಸನ್ನಿ ಮಾರ್ನಿಂಗ್. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆಯಿತಾ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ. ವಾಟ್ ಸರ್ಕಮ್, ಇಲ್ಲಿ 3 ಪ್ರಶ್ನೆಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ, 2 ಕೊಟ್ಟಿದ್ದೀನಿ, ಈಗ 3ನೆಯ ಪ್ರಶ್ನೆಯನ್ನು ಕೊಡ್ತಾಯಿದ್ದೀನಿ.
ಅದರಲ್ಲಿ ಒಂದು ಪ್ರಶ್ನೆಯಲ್ಲಿ ಕೀ ಪಾಯಿಂಟ್ಸ್ ಇಲ್ಲ, ಅದಕ್ಕೆ ನಾನೇ ನಿಮಗೆ ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ ಅಲ್ವಾ. ವಾಟ್ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಡಾನ್ ಗಾನ್ಸಲೋ ಮೇಡ್ ಹಿಸ್ ಕಸಿನ್ ಫ್ಲೂ ವೆಲೆನ್ಸಿಯಾ ಅಂತ ಇದೆ. ಯಾವ ಕಾರಣಗಳಿಂದಾಗಿ ಅವನ ಸುಳ್ಳು ಕಥೆಯಲ್ಲಿ, ಯಾರ ಸುಳ್ಳು ಕಥೆಯಲ್ಲಿ, ಡಾನ್ ಗಾನ್ಸಲೋನ ಸುಳ್ಳು ಕಥೆಯಲ್ಲಿ ಅವನ ಕಸಿನ್ನು ಯಾಕೆ ಫ್ಲೀ ಅಂತ ಇದೆ. ಫ್ಲೀ ಅಂತ ಹೇಳಿದರೆ ಅಲ್ಲಿಂದ ಓಡೋದ ಯಾಕೆ ಅಂತ ಇಲ್ಲಿ ಕೇಳಲಾಗಿದೆ. ಅದನ್ನು ಬರೀರಿ ಭಾಳ ಈಸಿಯಾಗಿ. ಡಾನ್ ಗಾನ್ಸಲೋ ಸ್ಪೀಕಿಂಗ್ ಇನ್ ಎ of his cousin says that family opposition and the social pressures forced his cousin to flee Valencia. ವೆಲೆನ್ಸಿಯಾ ಬಿಟ್ಟು ಹೋಗಲಿಕ್ಕೆ ನನ್ನ ಕಸಿನ್ಗೆ 2 ಕಾರಣಗಳಿದ್ದು, ಅದೇನು ಅಂದರೆ ಸಮಾಜದಲ್ಲಿ ಗೌರವ, ಎರಡನೆಯದಾಗಿ ಯಾರಿಗೆ ಸಮಾಜದಲ್ಲಿ ಗೌರವ ಜಾಸ್ತಿ ಇತ್ತು ಅಂದರೆ ಈ ಡಾನ್ ಗಾನ್ಸಲೋಸ್ ಕಸಿನ್ ಇದ್ದಾನಲ್ವ, ಮರ್ಚೆಂಟಿಗೆ ಹಿಡ್ಕೊಂಡು ದಮ್ಮ 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 ಅಂತ ಹೊಡೆದಿರ್ತಾನೆ. ಅರ್ಥ ಆಯ್ತಲ್ವ. ಹಿ ವಾಸ್ ವೆರಿ ಬ್ಯಾಡ್ಲಿ ವೂಂಡೆಡ್ ಬಿಕಾಸ್ ಆಫ್ ದಟ್ ಫಿಯರ್ಫುಲ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿದರೆ, ಹೆದರ್ಕೊಂಡು ಸನ್ನಿವೇಶಕ್ಕೆ ಆ ಒಂದು ಟೈಮಲ್ಲಿ ಹೆದರ್ಕೊಂಡು ಏನು ಮಾಡ್ತಾನೆ ಅಂದರೆ ಡಾನ್ ಗಾನ್ಸಲೋನ ಕಸಿನ್ನು ಅಲ್ಲಿಂದ ಓಡೋಗ್ತಾನೆ. ಸುಳ್ಳು ಕತೆ ಕಣ್ರಿ, ಅವನೇ ಓಡೋಗಿದ್ದು, ಅವನು ನನ್ನ ಫ್ರೆಂಡ್ ಓಡೋದ ಅಂತ ಹೇಳ್ತಾನೆ. ದಿ ಕಸಿನ್ ಡೀಪ್ಲಿ ಇನ್ ಲವ್ ವಿತ್ ಎ ಯಂಗ್ ವುಮೆನ್. ಆ ಸಮಯದಲ್ಲಿ ಯಾಕೆ ಓಡೋಗ್ತಾನೆ ಅಂದರೆ ಅವನು ಒಬ್ಬಳನ್ನು ಪ್ರೀತಿ ಮಾಡ್ತಾಯಿರ್ತಾನೆ. ಆ ಪ್ರೀತಿಗಾಗಿ ಈ ಒಂದು ಫೈಟಿಂಗ್ ಆಗಿರುತ್ತೆ. ಹಾಗಾಗಿ ಆ ಡೇಂಜರಸ್ ಸಿಚುವೇಷನಿಂದ ತಪ್ಪಿಸಿಕೊಳ್ಳಲು ಅಲ್ಲಿಂದ ಅವನು ಓಡೋಗಿರ್ತಾನೆ. ದಿಸ್ ಎಕ್ಸ್ಪ್ಲನೇಷನ್ ರಿಫ್ಲೆಕ್ಟ್ ದ ರಿಯಲ್ ರೀಸನ್ ಬಿಹೈಂಡ್ ಡಾನ್ ಗಾನ್ಸಲೋಸ್ ಓನ್ ಡಿಪಾರ್ಚರ್ ಮೆನಿ ಇಯರ್ಸ್ ಎಗೋ. ಇದರಿಂದ ಏನು ಮಾಡ್ತಾನೆ ಅಂದರೆ ಈ ಕಥೆಯಿಂದ ಅವಳಿಗೆ ಇಂಡೈರೆಕ್ಟಾಗಿ ಹೇಳ್ತಾನೆ, ನಾನು ನಿನಗೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ಆ ಮರ್ಚೆಂಟ್ ನಿನಗೆ ಮದುವೆ ಆಗ್ಲಿಕ್ಕೆ ಬಂದಿದ್ದ, ಅವನಿಗೆ ಭಾಳ ಹೊಡೆದಿದ್ದೆ ನಾನು. ಅವನು ಸಮಾಜದಲ್ಲಿ ಬಹಳ ಗೌರವಾನ್ವಿತವಾದ ವ್ಯಕ್ತಿಯಾಗಿದ್ದ. ದಟ್ ಈಸ್ ದ ರೀಸನ್ ಐ ಫ್ಲೂ ಅವೇ ಫ್ರಮ್ ದಿ ವೆಲೆನ್ಸಿಯಾ. ಹೌದಲ್ವಾ. ಆದರೆ ಇದ್ರ ಜೊತೆ ಅದನ್ನು ಮಾತ್ರ ಹೇಳಲ್ಲ, ಏನು ಅಂದರೆ ಓಡೋಗಿ ಮದುವೆ ಆದ ಕಣೆ ನೀನನ್ನು ಮರ್ತುಬಿಟ್ಟೆ ಅಂತ ಹೇಳಲ್ಲ. ಇಂಥ ಒಳ್ಳೆಯ ನಮ್ಮ ಡಾನ್ ಗಾನ್ಸಲೋ. ಬಟ್ ಹಿ ಹೈಡ್ಸ್ ಬಿಹೈಂಡ್ ದಿ ಫ್ಯಾಬ್ರಿಕೇಟೆಡ್ ಸ್ಟೋರಿ ಟು ಅವಾಯ್ಡ್ ಕನ್ಫೆಸಿಂಗ್ ಈಸ್ ಎ ಟ್ರೂ ಐಡೆಂಟಿಟಿ ಟು ಲಾರಾ. ದಿಸ್ ಆ್ಯಡ್ಸ್ ಟು ಎ ಲೇಯರ್ ಆಫ್ ದಿ ರೊಮ್ಯಾಂಟಿಕ್, ಹೌದಲ್ವಾ, ಸ್ಟೋರಿ ಅಂತ. ಡಾನಲರ್ ಆ್ಯಂಡ್ ಡಾನ್ ಗಾನ್ಸಲೋ ಸ್ಪಿನ್ ಫಿಕ್ಷಿಯಸ್ ಸ್ಟೋರೀಸ್ ಅಬೌಟ್ ದೆಮ್ಸೆಲ್ಫ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಅಂತ ಮೇಲ್ಗಡೆ ಹೇಳಿದ್ನಲ್ವ, ಆ 2 ಪ್ರಶ್ನೆಗಳನ್ನು ಸೇರಿಸಿಬಿಟ್ಟು ಈ ರೀತಿಯಾಗಿ ಕೇಳಿದ್ದಾರೆ. ಏನು ಅಂದರೆ ಡಾನಲರನು ಡಾನ್ ಗಾನ್ಸಲೋ ಇಬ್ಬರೂ ಕೂಡ ಸುಳ್ಳು ಕಥೆಯನ್ನು ಹೇಳಿದರು, ಅದನ್ನು ಬರೆಯಿರಿ ಅಂತ ಇದೆ. 2 ಕೂಡ ಸೇರಿ ಇಲ್ಲಿ ಬರೆದ್ರೆ ಆಯಿತು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ದಯವಿಟ್ಟು ನಮ್ಮ ಏನಂತೀರ ನೀವುಗಳು ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ಈ ಕೆಲವೊಂದು ಪ್ರಶ್ನೆಗಳನ್ನು ದ ವೇವ್ಸ್ ಆಫ್ ಪ್ರಾವಿಡೆನ್ಸ್ ಆರ್ ಸ್ಟ್ರೇಂಜ್, ಹೌ ಇಟ್ ಈಸ್ ಟ್ರೂ ಇನ್ ದ ಕೇಸ್ ಆಫ್ ಡಾನ್ ಗಾನ್ಸಲೋ ಆ್ಯಂಡ್ ಡಾನಲರ ಎ ಸ್ಟ್ರೇಂಜ್ ಮಾರ್ನಿಂಗ್ ಅಂತ ಇದೆ, ಇನ್ ಸನ್ನಿ ಮಾರ್ನಿಂಗ್ ಅಂತ. ಇದು ನನ್ನ ಪ್ರಕಾರ ಒಂದು 70% ವೇಟೇಜನ್ನು ನಿಮಗೆ ಕೊಡ್ತಾ ಇದ್ದೇನೆ, ಆಯಿತಾ. ಇಷ್ಟೇ ಸರ್. ಇದೊಂದು 50% ವೇಟೇಜನ್ನು ಕೊಡ್ತಾನೆ. ಅಲ್ಲಿಗೆ ಮುಗಿದೇ ಹೋಯಿತು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಕ್ಕಾಗಿ ಒಂದು ಎಕ್ಸ್ಕ್ಯೂಸ್ ಇರಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.